ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆದ್ದಾಗ ಯಾವಾಗಲೂ ಟೆನ್ಷನ್, ಬ್ರೇಕ್ಫಾಸ್ಟಿಗೆ ಏನು ಮಾಡೋದು, ನಾನು ಮಾಡಿದ ತಿಂಡಿ ನನ್ನ ಮಗನಿಗೆ ಇಷ್ಟ ಆಗುತ್ತಾ, ನನ್ನ ಹಸ್ಬೆಂಡ್ ತಿಂತಾರಾ. ಸೊ ಇಡ್ಲಿ ನನ್ನ ಮಗನಿಗೆ ಅಷ್ಟು ಇಷ್ಟ ಅಲ್ಲ, ಅದಕ್ಕೋಸ್ಕರ ಅವನಿಗೊಂದು ದೋಸೆ ಮಾಡಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಇಡ್ಲಿ ಬೇಡ ಅಂತ ಹೇಳಿದರೆ, ಜೊತೆಗೆ ಕೆಂಪು ಚಟ್ನಿ ಮಾಡಿದ್ದೀನಿ. ನಾನು ಆಫೀಸ್ ಬೇರೆ ತಗೊಂಡು ಹೋಗಿದ್ದೆ ಇಡ್ಲಿ ಮತ್ತು ಚಟ್ನಿ ಸ್ನ್ಯಾಕ್ ಬ್ರೇಕಲ್ಲಿ ತಿನ್ನಲಿಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಚಟ್ನಿ ತುಂಬ ಚೆನ್ನಾಗಿದೆ ಅಂತ. ಜೆಪ್ಟೋದಲ್ಲಿ ನಾನು ಪಡವಲಕಾಯಿ ಆರ್ಡರ್ ಮಾಡಿದ್ದೆ ಪದಾರ್ಥಕ್ಕಂತ. 10:45 ಆರ್ಡರ್ ಮಾಡಿದ್ದೆ, 11:15ವರೆಗೂ ಆರ್ಡರ್ ಬಂದೇ ಇಲ್ಲ. ಆ್ಯಂಡ್ ನೋಡಿದಾಗ 9 ನಿಮಿಷ ಅಂತ ತೋರಿಸ್ತಿತ್ತು. ಓಕೆ 9 ನಿಮಿಷದಲ್ಲಿ ಬರುತ್ತೆ ಅಲ್ವಾ ಅಂತ ವೆಯ್ಟ್ ಮಾಡಿದೆ. ಕಸ್ಟಮರ್ ಕೇರ್ಗೆ ರೀಚ್ ಆದಾಗ ಅವರು ಹೇಳಿದರು ಡೆಲಿವರಿ ಬಾಯ್ಸ್ ಇಲ್ಲ ಅಂತ. ಕ್ಯಾನ್ಸಲ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಕ್ಯಾನ್ಸಲ್ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಅವರು 12:15ಕ್ಕೆ ಕ್ಯಾನ್ಸಲ್ ಮಾಡಿದರು. ಗ್ರೇವಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಟೊಮ್ಯಾಟೊ ನೀರುಳ್ಳಿ ಎಲ್ಲ ಹಾಕಿ. ಲಾಸ್ಟ್ ಏನು ಮಾಡೋದು, ಅದನ್ನೇ ಪದಾರ್ಥ ಮಾಡಿದೆ, ಏನು ಕೂಡ ಹಾಕಿಲ್ಲ. ಕ್ಯಾಬ್ 12:15ಗೆ ಬರುತ್ತೆ. ಸೊ ರಾತ್ರಿ ಹೊತ್ತು ನನ್ನ ಗಂಡ ಬಂದು ಮಗನಿಗೆ ಊಟ ಕೊಡುವಾಗ ನೋಡಿದ್ರಂತೆ ಇದು ಯಾವ ಪದಾರ್ಥ ಅಂತ. ನೋಡುವಾಗ ಅದರಲ್ಲಿ ಏನೂ ಇಲ್ಲ. ಮನೆಗೆ ಬಂದಾದ ನಂತರ ಎಲ್ಲ ಸ್ಟೋರಿನೂ ಹೇಳಿದೆ ಗಂಡನಿಗೆ. ಆಲ್ರೆಡಿ ಲೇಟ್ ಆಯಿತು, ಆಫೀಸ್ ಹೋಗ್ತಾ ಇದ್ದೀನಿ.